ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಇವತ್ತು ಗ್ರಹಗಳ ಅಧಿದೇವತೆಗಳ ಸಹಾಯದಿಂದ ಉತ್ತಮ ಫಲಿತವನ್ನ ಹೇಗೆ ಪಡೆಯಬೇಕು, ಯಾವ ಗ್ರಹಗಳಿಗೆ ಯಾವ ಅಧಿದೇವತೆಗಳು ಅನ್ನುವ ವಿಚಾರವನ್ನ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಇವತ್ತಿನವರೆಗೂ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಾಗೆ ನಿಮ್ಮ ಪ್ರೋತ್ಸಾಹದಿಂದ ಇನ್ನೂ ಅನೇಕ ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ರಹಗಳಿಗೆ ಯಾವುದೇ ಒಂದು ಜೀವಕಾರಕತ್ವ ಇಲ್ಲ, ಜೀವ ಇಲ್ಲ. ಅವು ಒಂಥರ ಈ ಪಂಚಭೂತಗಳಲ್ಲಿ ಕಲ್ಲು ಮಣ್ಣು ಯಾವ ರೀತಿಯಾಗಿರ್ತದೋ ಆ ಥರ ಕಲ್ಲು ಮಣ್ಣು ಇರುವಂಥ ಗ್ರಹಗಳು ಅಂದ್ರೆ ನಿರ್ಜೀವ ವಸ್ತುಗಳು ಅಂತ. ಹೀಗಾಗಿ ನೇರವಾಗಿ ನಮಗೆ ಒಂದು ಗ್ರಹದಿಂದ ಫಲ ಬರ್ತದೆ ಅಂತ ತಿಳಿದುಕೊಳ್ಬಾರ್ದು. ಆ ಗ್ರಹದ ನಕ್ಷತ್ರಾಧಿಪತಿ ಅಥವಾ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ದೇವತೆಯ ಒಂದು ಪೂಜೆಯಿಂದ, ಆರಾಧನೆಯಿಂದ, ಅವನ ಮಂತ್ರ ಜಪದಿಂದ ನಮಗೆ ಶುಭ ಫಲಗಳು ಪ್ರಾಪ್ತಿಯಾಗ್ತವೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಯಾವ ಗ್ರಹ ಪ್ರಬಲವಾಗಿದೆಯೋ ಅನ್ನೋದನ್ನ ತಿಳಿದುಕೊಳ್ಬೇಕು. ಹಾಗೆ ಆ ಗ್ರಹದ ಒಂದು ಅಧಿಪತಿಯನ್ನ ಪೂಜೆ ಮಾಡಬೇಕು, ಆತನ ಮಂತ್ರವನ್ನ ಹೇಳಬೇಕು. ಆಗ ವಿಶೇಷವಾಗಿ ನಿಮಗೆ ಅದರ ಒಂದು ಗ್ರಹದ ಬಲ ಬಂದು ನೀವು ಉತ್ತಮವಾದಂತಹ ಫಲಿತಾಂಶವನ್ನ ಪಡಿತೀರಿ. ಈಗ ಸೂರ್ಯಗ್ರಹಕ್ಕೆ ಅಧಿದೇವತೆ ಯಾರಪ್ಪ ಅಂತಂದ್ರೆ ಅಗ್ನಿ. ಅಗ್ನಿ ಅಂದ ತಕ್ಷಣವೇ ನಾವು ಹೋಮಾನೆ ಮಾಡಬೇಕು ಅಂತ ತಿಳಿದುಕೊಳ್ಬಾರದು. ದೇವರ ಮುಂದೆ ಒಂದು ದೀಪವನ್ನು ಹಚ್ಚೋದಾಗ್ಲಿ, ಆ ಅಗ್ನಿಯನ್ನ ಆರಾಧನೆ ಮಾಡುವಂತಹದ್ದು. ದೀಪವನ್ನು ಹಚ್ಚುವಾಗ ಒಂದು ಮಂತ್ರ ಬರ್ತದೆ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ. ಈ ರೀತಿಯಾಗಿ ಆ ದೀಪದ ಆರಾಧನೆಯನ್ನ ನಾವು ಮಾಡಬೇಕು. ಅದನ್ನೇ ಅಗ್ನಿ ಆರಾಧನೆ ಅಂತಾನು ತಿಳಿದುಕೊಳ್ಬಹುದು. ಕೆಲವೊಬ್ಬರಿಗೆ ಅಗ್ನಿಹೋತ್ರ ಬರ್ತಾ ಇರ್ತದೆ. ಬೆಳಗ್ಗೆ ಸೂರ್ಯೋದಯಕ್ಕೆ ಹಾಗೂ ಸಾಯಂಕಾಲ ಸೂರ್ಯಾಸ್ತಮನಕ್ಕೆ ಈ ಒಂದು ಅಗ್ನಿಹೋತ್ರದ ಕಾರ್ಯವನ್ನು ಕೂಡ ಮಾಡಬಹುದು. ಈ ರೀತಿಯಿಂದ ಅಗ್ನಿಯನ್ನ ಹೆಚ್ಚೆಚ್ಚಾಗಿ ನೀವು ಆರಾಧಿಸುವುದರಿಂದ, ಆ ಅಗ್ನಿಯ ಮಂತ್ರಗಳನ್ನು ಹೇಳೋದ್ರಿಂದ ನಿಮಗೆ ವಿಶೇಷವಾಗಿ ಸೂರ್ಯನ ಒಂದು ಅನುಗ್ರಹ ಉಂಟಾಗ್ತದೆ. ಅದೇ ರೀತಿ ಚಂದ್ರನಿಗೆ ಜಲಗ್ರಹ ಅಂತ ಹೇಳ್ತೀವಿ. ಅಂದ್ರೆ ನೀರನ್ನ ಪೂಜಿಸುವುದರಿಂದ, ಗಂಗಾ ಪೂಜೆ ಅಂತ ಹೇಳ್ತೀವಿ. ಗಂಗೆಯನ್ನು ಪೂಜಿಸುವುದರಿಂದ ಯಾವ ರೀತಿಯಾಗಿ ನಮಗೆ ಫಲಗಳು ಬರ್ತದೋ ಅದೆಲ್ಲ ಚಂದ್ರನನ್ನ ಬಲಶಾಲಿ ಮಾಡ್ತದೆ. ಮಿತವಾಗಿ ನೀರನ್ನು ಬಳಸೋದ್ರಿಂದ ಕೂಡ ಚಂದ್ರಬಲ ಹೆಚ್ಚಾಗ್ತದೆ. ನೀರನ್ನ ನೀವು ಎಷ್ಟೆಷ್ಟು ಖರ್ಚು ಮಾಡ್ತಿರೋ ಅದೇ ತರ ಚಂದ್ರನ ಬಲವನ್ನು ಕಳೆದುಕೊಳ್ತೀರಿ. ಚಂದ್ರಮ ಮನಸೋ ಜಾತಃ ಅಂದ್ರೆ ಮನಸ್ಸಿಗೆ ಕಾರಕ ಚಂದ್ರ. ನಿಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದ್ದರೆ ಚಂದ್ರನಿಗೆ ಪರಿಹಾರವನ್ನ ಮಾಡಬೇಕು. ಆ ಚಂದ್ರನಿಗೆ ಪರಿಹಾರ ಮಾಡ್ಬೇಕಂದ್ರೆ ಏನು? ನೀರನ್ನ ಮಿತವಾಗಿ ಬಳಸಬೇಕು. ಈ ರೀತಿಯಾಗಿ ನೀವು ಆ ಜಲಗ್ರಹದ ಒಂದು ಅಧಿದೇವತೆಯಾದಂತಹ ಗಂಗಾಳನ್ನ ನೀವು ಪೂಜಿಸುವುದರಿಂದ, ಪ್ರಾರ್ಥಿಸುವುದರಿಂದ ನಿಮಗೆ ಚಂದ್ರನ ಬಲ ಸಿಗ್ತದೆ. ಹಾಗೆ ಕುಜ ಅಥವಾ ಮಂಗಳ ಅಂತ ಹೇಳ್ತೀವಿ. ಈ ಕುಜನ ಗ್ರಹಕ್ಕ ಅಧಿಪತಿ ದೇವತೆ ಯಾರಪ್ಪ ಅಂತಂದ್ರೆ ಸ್ಕಂದ ಅಂತ ಹೇಳ್ತೀವಿ. ಸ್ಕಂದ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ. ಅವನನ್ನು ಕುಮಾರಸ್ವಾಮಿ ಅಂತನೂ ಕರೀತಾರೆ, ಕಾರ್ತಿಕೇಯ ಅಂತನೂ ಕರೀತಾರೆ. ಹಾಗೆ ಈ ಸುಬ್ರಹ್ಮಣ್ಯನನ್ನ ವಿಶೇಷವಾಗಿ ನಾವು ಪೂಜಿಸುವುದರಿಂದ ನಮ್ಮ ಲಗ್ನ ಕುಂಡಲಿಯಲ್ಲಿ ಇರುವಂಥ ಕುಜಗ್ರಹ ಪ್ರಬಲನಾಗ್ತಾನೆ. ಕುಜಗ್ರಹ ಪ್ರಬಲನಾಗುವುದರಿಂದ ಏನಾಗ್ತದೆ? ಧೈರ್ಯ ಹೆಚ್ಚಾಗ್ತದೆ. ಕುಜಗ್ರಹ ಅಂದ್ರೇನೆ ಶಕ್ತಿ. ಅವನನ್ನು ಏನಂತಾರೆ? ವಿದ್ಯುತ್ ಕಾಂತಿ ಸಮಪ್ರಭಂ ಧರಣೀಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ ಅಂತ ಇದು ಕುಜನ ಮಂತ್ರ. ಇಲ್ಲಿ ಹೇಳುವಂಥ ಆ ಕುಜನನ್ನ ತೃಪ್ತಿಪಡಿಸಬೇಕಾದ್ರೆ ಅವನ ಅಧಿದೇವತೆಯಾದಂತಹ ಸ್ಕಂದನನ್ನ ನಾವು ಪೂಜಿಸಬೇಕು. ಸ್ಕಂದನ ಮಂತ್ರಗಳನ್ನ ಹೇಳಬೇಕು. ಸುಬ್ರಹ್ಮಣ್ಯ ಸ್ವಾಮಿಯ ದೇಗುಲಕ್ಕೆ ಆವಾಗ ಭೇಟಿ ಕೊಡಬೇಕು. ಆವಾಗ ಕುಜನಿಂದ ಬರುವಂಥ ಯಾವುದೇ ಅನಿಷ್ಟ ಫಲಗಳು ದೂರವಾಗ್ತವೆ, ಶುಭ ಫಲಗಳು ಪ್ರಾಪ್ತಿಯಾಗ್ತವೆ. ಇನ್ನು ಬುಧ ಗ್ರಹಕ್ಕೆ ಅಧಿದೇವತೆ ಬಂದುಬಿಟ್ಟು ವಿಷ್ಣು, ಶ್ರೀಮನ್ನಾರಾಯಣ. ಈ ವಿಷ್ಣುವಿನ ಆರಾಧನೆಯಿಂದ ಬುಧಗ್ರಹ ಸಂಪ್ರೀತನಾಗ್ತಾನೆ. ಅದಕ್ಕೆ ಸತ್ಯನಾರಾಯಣ ಪೂಜೆ, ಲಕ್ಷ್ಮೀನಾರಾಯಣ ಪೂಜೆ, ಈ ರೀತಿಯಾಗಿ
ಈ ಒಂದು ನಾರಾಯಣನಿಗೆ ಸಂಬಂಧಪಟ್ಟಂತ ವಿಷ್ಣು ಸಹಸ್ರನಾಮ ಹೇಳೋದು, ವಿಷ್ಣು ಸಹಸ್ರನಾಮ ಕೇಳೋದು, ಇವುಗಳನ್ನು ಮಾಡೋದ್ರಿಂದ ನಿಮ್ಮ ಬುಧಗ್ರಹ ತುಂಬಾ ಪ್ರಬಲನಾಗ್ತಾನೆ. ಅದರಿಂದ ಬುಧಗ್ರಹ ಪ್ರಬಲನಾದ್ರೆ ಏನಾಗ್ತದ್ರಿ? ಅದರಿಂದ ನಿಮಗೆ ವ್ಯವಹಾರ ಚಾತುರ್ಯ, ವ್ಯವಹಾರ, ಮಾತುಕತೆ ಇವೆಲ್ಲವೂ ಬುಧನಿಗೆ ಸಂಬಂಧಪಟ್ಟಂತಹ ವಿಷಯಗಳು. ಅವುಗಳ ಕಾರಕತ್ವದಲ್ಲಿ ನಿಮಗೆ ಶಕ್ತಿ ಉಂಟಾಗ್ತದೆ. ಇನ್ನು ಗುರುಗ್ರಹ, ಗುರುಗ್ರಹಕ್ಕೆ ಅಧಿದೇವತೆ ಬಂದುಬಿಟ್ಟು ಇಂದ್ರ. ಇಂದ್ರನನ್ನ ಪೂಜಿಸುವುದರಿಂದ ನಿಮ್ಮ ಗುರುಗ್ರಹ ಪ್ರಬಲವಾಗ್ತದೆ. ಇಂದ್ರನನ್ನ ಪೂಜಿಸಬೇಕು ಅಂದ್ರೆ ಏನು ಅಂದ್ರೆ ದೇವತೆಗಳ ರಾಜ. ಆ ರಾಜನನ್ನ ನಾವು ಪೂಜಿಸುವುದರಿಂದ ನಮಗೂ ಕೂಡ ಗುರುವಿನ ಅನುಗ್ರಹ ಉಂಟಾಗ್ತದೆ. ಆ ಅಧಿದೇವತೆಯನ್ನು ಪೂಜಿಸುವುದರಿಂದ ಗುರುವಿಗೆ ಬಲ ಬರ್ತದೆ ಅಂತ ಅರ್ಥ. ಹಾಗೆ ಶುಕ್ರನಿಗೆ ಇಂದ್ರಾಣಿ ಅಂದ್ರೆ ಇಂದ್ರನ ಪತ್ನಿ ಶಚೀದೇವಿ ಅಂತ ಹೇಳ್ತೀವಿ, ಅದು ಸ್ತ್ರೀ ದೇವತೆ. ಆ ಶಚೀದೇವಿಯನ್ನ ಪೂಜಿಸುವುದರಿಂದ ಈ ಒಂದು ಶುಕ್ರನಿಗೆ ಬಲ ಬರ್ತದೆ. ಹೀಗಾಗಿ ಶುಕ್ರನಿಂದ ಬರುವಂತಹ ಯಾವುದೇ ಪೀಡೆಗಳಿರಲಿ ಅಥವಾ ಯಾವುದಾದ್ರೂ ನಿಮಗೆ ಅಶುಭ ಫಲಗಳೇನಾದ್ರೂ ಬರ್ತಾ ಇದ್ರೆ ಅವಾಗ ಈ ಇಂದ್ರಾಣಿಯನ್ನ ಪೂಜಿಸುವುದರಿಂದ, ದೇವೇಂದ್ರಾಣಿ ನಮಸ್ತುಭ್ಯಂ ಅಂತ ಒಂದು ಮಂತ್ರ ಬರ್ತದೆ, ಅದನ್ನ ಹೇಳೋದ್ರಿಂದ ಕೂಡ ನಿಮಗೆ ಶುಕ್ರ ಗ್ರಹ ಪ್ರಬಲವಾಗ್ತದೆ. ಇನ್ನು ಶನಿಗ್ರಹ, ಶನಿಗ್ರಹ ಅಂದ್ರೆ ಕರ್ಮಕಾರಕ ಅಂತ ಹೇಳ್ತೀವಿ. ಅವನು ವಿಶೇಷವಾಗಿ ಆ ಗ್ರಹವನ್ನ ಪ್ರೀತಿಪಡಿಸೋಕ್ಕಾಗಿ ಬ್ರಹ್ಮದೇವರನ್ನ ನಾವು ಪೂಜಿಸಬೇಕಾಗ್ತದೆ. ಬ್ರಹ್ಮದೇವರ ಗಾಯತ್ರಿ ಮಂತ್ರವನ್ನು ಹೇಳೋದಾಗ್ಲಿ ಅಥವಾ ಬ್ರಹ್ಮದೇವರ ಒಂದು ಗುಡಿ ಇರೋದು ಕೇವಲ ಭಾರತದಲ್ಲಿ ಪುಷ್ಕರದಲ್ಲಿದೆ. ಯಾವಾಗಾದ್ರೂ ಅಲ್ಲಿ ಒಂದ್ಸರಿ ಹೋಗಿ ದರ್ಶನ ತಗೊಂಡು ಬರೋದಾಗ್ಲಿ ಮಾಡಿದಾಗ ಶನಿಯ ಒಂದು ಪೀಡೆ ಕಡಿಮೆ ಆಗ್ತದೆ. ಅಥವಾ ಶನಿಯಿಂದ ನಮಗೆ ಕೆಲಸಗಳು ಆಗ್ತಾವಲ್ರಿ, ಒಳ್ಳೆ ಕೆಲಸಗಳು ಆಗ್ತವೆ. ಶನಿಯಿಂದ ಉದ್ಯೋಗ ಪ್ರಾಪ್ತಿ ಇದೆ, ಶನಿಯಿಂದ ಆಯುಷ್ಯ ವೃದ್ಧಿ ಇದೆ. ಇವುಗಳನ್ನೆಲ್ಲ ಪಡೆಯೋದಕ್ಕಾಗಿ ಶನಿಯನ್ನ ಪ್ರಬಲ ಮಾಡಬೇಕಾಗ್ತದೆ. ಆವಾಗ ಆ ಶನಿಯಗಾಗಿ ನಾವು ಬ್ರಹ್ಮನನ್ನ ಆರಾಧಿಸಬೇಕು. ಹೀಗೆ ನಾನು ಹೇಳಿದಂಥ ಈ ಒಂದು ಗ್ರಹಗಳ ಅಧಿದೇವತೆಗಳ ಆರಾಧನೆಯಿಂದ ಗ್ರಹಗಳು ಪ್ರೀತಿಯಾಗಿ ಶುಭ ಫಲಿತಾಂಶವನ್ನ ಕೊಡ್ತವೆ. ಎಲ್ಲರೂ ಲಕ್ಷ್ಯವನ್ನಿಟ್ಟು ಈ ಗ್ರಹಗಳ ಒಂದು ಅಧಿದೇವತೆಗಳನ್ನು ಬರೆದುಕೊಳ್ರಿ. ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ ಗ್ರಹದಿಂದ ನಿಮಗೆ ಪೀಡೆ ಉಂಟಾಗ್ತಾ ಇದೆಯೋ ಅಥವಾ ಯಾವ ಗ್ರಹವನ್ನ ನೀವು ಪ್ರಬಲಗೊಳಿಸಬೇಕಾಗಿದೆಯೋ ಆ ಗ್ರಹದ ಅಧಿದೇವತೆಯ ಪೂಜೆ, ಆರಾಧನೆ, ಅರ್ಚನೆ, ಹಾಗೆ ಮಂತ್ರಪಠನೆ ಇವುಗಳನ್ನು ಮಾಡ್ತಾ ಬಂದಾಗ ನಿಮಗೆ ಒಳ್ಳೆ ಶುಭ ಫಲಿತಾಂಶಗಳನ್ನ ಪಡೆಯಬಹುದಾಗಿದೆ. ಮುಂದೆ ಇದೇ ರೀತಿಯಾಗಿ ಗ್ರಹಗಳ ಕೆಲವೊಂದು ಕಾರಕತ್ವಗಳ ಬಗ್ಗೆ ಹೇಳಿಕೊಡ್ತೇನೆ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.